ಇವತ್ತು ನಾನು ನಿಮಗೆ ಸಾನೆಟ್ ಪದ್ಯ, ಸಾನೆಟ್ ಪೊಯಮ್ ಫಾರ್ ಮೈ ಇನ್ಕಂಪೇರಬಲ್ ಮದರ್ 6th ಸ್ಟ್ಯಾಂಡರ್ಡ್ದು ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಸೊ ಸಾನೆಟ್ ಅಂದರೆ ಏನು? ಫಾರ್ ಮೈ ಇನ್ಕಂಪೇರಬಲ್ ಮದರ್. ಸಾನೆಟ್ ಅಂದರೆ 14 ಲೈನ್ಸ್ ಆಫ್ ಪೊಯಮ್ಗೆ ನಾವು ಸಾನೆಟ್ ಅಂತ ಕರಿತೀವಿ. ಇನ್ಕಂಪೇರಬಲ್ ಮದರ್ ಅಂದರೆ ನನ್ನ ತಾಯಿಗೆ ಯಾವ ವ್ಯಕ್ತಿ ಯಾವ ಥಿಂಗ್ಸನ್ನು ಕಂಪೇರ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಕವಯಿತ್ರಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನಾನು ಆಲ್ ಸಬ್ಜೆಕ್ಟ್ನ ಎಲ್ಲ ಸಬ್ಜೆಕ್ಟ್ ಕೂಡ ಎಕ್ಸ್ಪ್ಲೇನ್ ಮಾಡಿ ವಿತ್ ಕ್ವಶನ್ ಆನ್ಸರ್ಸ್ ನೋಟ್ಸನ್ನು ಕೊಡ್ತಾನೆ. ಇದಕ್ಕೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರು ಇದಕ್ಕೆ ಬರ್ದಿರೋದು ಈ ಪೊಯಮ್ ಅಂತ ನೋಡಿ, ಎಫ್ ಜೋನಾ ಅನ್ನೋರು ಈ ಪೊಯಮ್ನ ಬರ್ತಿದ್ದಾರೆ. ಈ ಸಾನೆಟ್ನ ಗ್ಲಾಸರಿಯನ್ನು ನೋಡೋಣ. ಸಾನೆಟ್ ಅಂದರೆ ಎ ಪೊಯಮ್ ಹ್ಯಾವಿಂಗ್ 14 ಲೈನ್ಸ್ ವಿತ್ ಎ ಫಿಕ್ಸ್ಡ್ ರೈಮ್ ಸ್ಕೀಮ್. ಇನ್ಕಂಪೇರಬಲ್ ಅಂದರೆ ಎಕ್ಸ್ಟ್ರೀಮ್ಲಿ ಗುಡ್, ಬ್ಯೂಟಿಫುಲ್. ಕಂಟೆಂಪ್ಲೇಟ್ ಅಂದರೆ ಥಿಂಕ್ ಅಬೌಟ್. ರೈಸ್ ಅಂದರೆ ಬ್ರಿಂಗ್ ಅಪ್, ಲುಕ್ ಆಫ್ಟರ್. ಹಾರ್ಡ್ ಅಂದರೆ ಡಿಫಿಕಲ್ಟಿ. ಸೊ ನೋಡೋಣ ಫ್ರೆಂಡ್ಸ್. I often contemplate my childhood mom. I am a mother now, and so I know hard work is mixed together with the fun. You learned that when you raised me long ago. I think of all the things you gave to me. Sacrifice, devotion, love and tear. Your heart, your mind, your energy and soul, all this you spent on me throughout the years. You loved me with a never failing love. You gave me strength and sweet security. And then you did the hardest things of all. You let me separate and set me free. Every day I try my best to be a mother like the mom you were to me. You were to me. ಸೊ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಹೇಳಿದ್ದಾರೆ, ಕವಯಿತ್ರಿ ತನ್ನ ಮದರ್ನ ಕನ್ವರ್ಸೇಷನ್ ಮತ್ತು ಮದರಿಗೆ ಹೇಳ್ತಾ ಇರುವಂತಹ ಈ ಪೊಯಮ್. ಐ ಆಫನ್ ಕಂಟೆಂಪ್ಲೇಟ್ ಮೈ ಚೈಲ್ಡ್ಹುಡ್ ಅಂದರೆ ಕಂಟೆಂಪ್ಲೇಟ್ ಅಂದರೆ ನನ್ನ ಚೈಲ್ಡ್ಹುಡ್ನ ಆವಾಗವಾಗ ಜ್ಞಾಪನಿಸ್ಕೊಳ್ತೀನಿ ಮಾಮ್ ಅಂತ ಹೇಳ್ತಾ ಇದ್ದಾರೆ ಕವಯಿತ್ರಿ. ಐ ಆಮ್ ಎ ಮದರ್ ನಾವು, ನಾನೀಗ ತಾಯಿ ಆಗಿದ್ದೀನಿ. ಸೊ ಐ ನೋ, ಅದಕ್ಕೆ ನನಗೆ ಗೊತ್ತಾಗಿದೆ. ಹಾರ್ಡ್ ವರ್ಕ್ ಈಸ್ ಮಿಕ್ಸ್ ಟುಗೆದರ್ ವಿತ್ ದ ಫನ್. ಇದು ತುಂಬ ಹಾರ್ಡ್ ವರ್ಕಿಂಗ್ ಕೆಲಸ, ಅಂದರೆ ತುಂಬ ಪರಿಶ್ರಮ, ತುಂಬ ಕಷ್ಟವಾದಂತಹ ಕೆಲಸ. ಅದರ ಜೊತೆ ತುಂಬ ಫನ್ನಿನ ಕೆಲಸ, ಅಂದರೆ ಖುಷಿ ಕೊಡುವಂತಹ ಕೆಲಸ. ಏನು ಕೆಲಸ ಅದು ಅಂದರೆ ಯು ಲರ್ನ್ ದಟ್ ವೆನ್ ಯು ರೈಸ್ ಮೀ ಲಾಂಗ್ ಎಗೋ. ಸೊ ಒಂದು ಮಗುವಿಗೆ ಬೆಳೆಸುವುದನ್ನು ತುಂಬ ಕಷ್ಟಕರವಾದಂತಹ ಕೆಲಸ, ಅದರ ಜೊತೆ ಅದು ತುಂಬ ಫನ್ನ ಕೆಲಸ ಅಂತ ಹೇಳ್ತಾ ಇದ್ದಾರೆ ಕವಯಿತ್ರಿ ತನ್ನ ಮದರಿಗೆ. ಥಿಂಕ್ ಆಫ್ ಆಲ್ ದ ಥಿಂಗ್ಸ್ ಯು ಗೇವ್ ಮೀ. ನಾನು ಆವಾಗವಾಗ ಜ್ಞಾಪಿಸ್ಕೊಳ್ತೀನಿ ನೀವು ಏನನ್ನ ನನಗೆ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಕವಯಿತ್ರಿ. ಏನೇನು ಕೊಟ್ಟಿದ್ದಾರೆ? ಸ್ಯಾಕ್ರಿಫೈಸ್, ನೀವು ನನಗೋಸ್ಕರ ಸ್ಯಾಕ್ರಿಫೈಸ್ನ ತ್ಯಾಗವನ್ನು ಮಾಡಿದ್ದೀರಾ. ಡಿವೋಷನ್ ಅಂದರೆ ಭಕ್ತಿ. ಲವ್ ಪ್ರೀತಿ. ಟಿಯರ್ಸ್ ಕಣ್ಣೀರು. ಯೋರ್ ಹಾರ್ಟ್ ಯೋರ್ ಮನಸ್ಸು. ಯೋರ್ ಮೈಂಡ್ ನಿಮ್ಮ ಮೈಂಡ್. ಯೋರ್ ಎನರ್ಜಿ ಶಕ್ತಿ. ಸೋಲ್. ಇದೆಲ್ಲ ಕೂಡ ನೀವು ನನಗೆ ಕೊಟ್ಟಿದ್ದೀರಾ. ಆಲ್ ದೀಸ್ ಥಿಂಗ್ಸ್ ಯು ಸ್ಪೆಂಟ್ ಆನ್ ಮೀ ಥ್ರೂ ಔಟ್ ದ ಇಯರ್ಸ್. ಫುಲ್ಲು ನನ್ನ ಬೆಳವಣಿಗೋಸ್ಕರ ನಾನು ದೊಡ್ಡವಳಾಗಿದ್ದೀರ ಅಲ್ಲಿವರೆಗೂ ನೀವು ಇದೆಲ್ಲ ನನಗೆ ಕೊಟ್ಟಿದ್ದೀರಾ ಅಂತ ನಾನು ಆವಾಗವಾಗ ಜ್ಞಾಪನ ಮಾಡ್ಕೊಳ್ತೀನಿ ಮಾಮ್ ಅಂತ ಕವಯಿತ್ರಿ ತನ್ನ ಮದರಿಗೆ ಹೇಳ್ತಾ ಇದ್ದಾರೆ. ಸ್ಯಾಕ್ರಿಫೈಸ್ ಮಾಡಿದ್ದೀರಾ ನನಗೋಸ್ಕರ. ಡಿವೋಷನ್ ಭಕ್ತಿನ
ಕಲಿಸಿದ್ದೀರಾ, ನನಗೆ ಪ್ರೀತಿ ಮಾಡಿದ್ದೀರಾ, ಕಣ್ಣೀರು ಕೂಡ ನೀವು ಸುರಿಸಿದ್ದೀರಾ, ತುಂಬ ಹೃದಯದಿಂದ ನನಗೆ ನೀವು ಇದನ್ನು ಬೆಳೆಸಿದ್ದೀರಾ ಅಂತ ಹೇಳಿದ್ದಾರೆ ಕವಿಯತ್ರಿ ಇಲ್ಲಿ. ಯು ಲವ್ ಮೀ ವಿತ್ ಎ ನೆವರ್ ಫೇಲಿಂಗ್ ಲವ್. ಅಪಾರವಾದಂತಹ ಪ್ರೀತಿ, ಯಾವತ್ತೂ ಕಡಿಮೆ ಆಗದಲೇ ಇಂತಹ ಪ್ರೀತಿಯನ್ನು ನೀವು ಕೊಟ್ಟಿದ್ದೀರಾ ನನಗೆ. ಯು ಗೇವ್ ಮೀ ಸ್ಟ್ರೆಂತ್, ಅಂದರೆ ಶಕ್ತಿ ಕೂಡ ನನ್ನ ಹತ್ರ ನನಗೆ ತುಂಬಿದ್ದೀರಾ, ಯಾವ ಥರ ಸ್ಟ್ರಾಂಗ್ ಆಗೋದು ಅಂತ ಕೂಡ ನನಗೆ ಕಲಿಸಿದ್ದೀರಾ. ಆ್ಯಂಡ್ ಸ್ವೀಟ್ ಸೆಕ್ಯೂರಿಟಿ, ನನಗೆ ಪ್ರೊಟೆಕ್ಷನ್ ಕೂಡ ನೀವು ಮಾಡಿದ್ದೀರಾ, ಯಾವ ಥರ ಪ್ರೊಟೆಕ್ಟ್ ಮಾಡಬೇಕು ಅಂತ ಕೂಡ ನನಗೆ ನೀವು ಮಾಡಿದ್ದೀರಾ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ್ಯಂಡ್ ದೆನ್ ಯು ಡಿಡ್ ದ ಹಾರ್ಡೆಸ್ಟ್ ಥಿಂಗ್ಸ್ ಆಫ್ ಆಲ್. ಆಮೇಲೆ ಎಲ್ಲಕ್ಕಿಂತ ನೀವು ಒಂದು ಕಷ್ಟಕರವಾದಂತಹ ಕೆಲಸವನ್ನು ಮಾಡಿದ್ದೀರಾ. ಅದು ಏನು ಕೆಲಸ ಅಂದರೆ, ಯು ಲೆಟ್ ಮೀ ಸಪ್ರೇಟ್ ಆ್ಯಂಡ್ ಸೆಟ್ ಮೀ ಫ್ರೀ. ನನ್ನ ಬದುಕು ನಾನು ನಡೆಸ್ಕೊಳ್ಳಿ ಅಂತ ನನಗೆ ಸಪ್ರೇಟಾಗಿ ಫ್ರೀಯಾಗಿ ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಕವಿಯತ್ರಿ. ನನ್ನ ಜೀವನವನ್ನು ನಾನು ಸಪ್ರೇಟಾಗಿ ಇರಲಿ ಅಂತ, ಫ್ರೀಡಮ್ ಆಗಿ ಇರಲಿ, ನನಗೆ ನೀವು ಸ್ವಾತಂತ್ರ್ಯವನ್ನು ನನಗೆ ಕೊಟ್ಟಿದ್ದೀರಾ, ಅದು ತುಂಬ ಹಾರ್ಡೆಸ್ಟ್ ಥಿಂಗ್ ಅಂತ ಕವಿಯತ್ರಿ ಹೇಳ್ತಾ ಇದ್ದಾರೆ. ಎವ್ರಿ ಡೇ ಐ ಟ್ರೈ ಮೈ ಬೆಸ್ಟ್ ಟು ಬಿ ಮದರ್ ಲೈಕ್ ದ ಮಾಮ್ ಯು ಆರ್ ಟು ಮೀ. ಸೊ ನಾನು ಯಾವತ್ತೂ ನಾನು ನಿಮಗೆ ಹೇಳ್ತಾ ಇರ್ತೀನಿ, ನಾನು ನಿಮ್ಮ ಥರ ಮದರ್ ಆಗಬೇಕು ಅಂತ ನಾನು ಹೇಳ್ತಾ ಇರ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಈ ಲೈನ್ ರೆಸ್ಪೆಕ್ಟ್, ತನ್ನ ತಾಯಿಗೆ ರೆಸ್ಪೆಕ್ಟ್ ಆಗಿರುವಂಥ ಕೃತಜ್ಞತೆಯನ್ನು, ಥ್ಯಾಂಕ್ನ ಹೇಳ್ತಾ ಇರೋದನ್ನ ತೋರಿಸುತ್ತೆ. ಯಾವ ಥರ ಮದರ್ನ ನಿಮ್ಮ ಥರ ಆಗಬೇಕು ನಾನು ಮದರ್ ಅಂತ ಹೇಳ್ತಾ ಇದ್ದಾರೆ ಕವಿಯತ್ರಿ. ಇಷ್ಟು ಈ ಪೊಯಮ್ನ ಸಾರಾಂಶ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.